ಗುಡ್ ಮಾರ್ನಿಂಗ್. ಹೇಗಿದ್ದೀರ ಎಲ್ಲ? ಆರಾಮ? ತುಂಬ ದಿನಗಳ ನಂತರ ಆಗಿತ್ತು, ಒಂದು 15 ಡೇಸ್ ಅಂದ್ಕೊಳ್ತೀನಿ. ಯಾವುದೇ ಟ್ರೆಕ್ ಹೋಗಿರಲಿಲ್ಲ, ಯಾವುದೇ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿರಲಿಲ್ಲ. ಇವತ್ತು ಫ್ರೈಡೇ, ದಸರಾ ರಜೆಗಳೆಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾ ಬಂತು, ನವರಾತ್ರಿ. ಸೊ ಇನ್ನು ಇದ್ರ ಮೇಲೆ ಟ್ರೆಕ್ ನಾರ್ಮಲ್ ಆಗಿರುತ್ತೆ. ಮತ್ತೊಂದು ಟ್ರೆಕ್ ಮಾಡೋಣ ಅಂತ. ಹುಡುಗರೆಲ್ಲ ಸ್ವಲ್ಪ ಡಿಲೇ, ನಾನು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಮಾಡಿಬಿಡೋದು. ಟ್ರೆಕ್ ಇವಾಗ ಸ್ಟಾರ್ಟ್ ಮಾಡಿರೋದು ಆನ್ ದ ವೇ. ಸೊ ಹಿಂದ್ಗಡೆ ನೋಡ್ಬೋದು, ಒಂದು ತಮಿಳ್ನಾಡು ಅದೊಂದು ಕಾರ್ಪೊರೇಟ್ ಟೀಮ್ ಇದೆ. ಅಯ್ಯೋ ಆಲ್ಮೋಸ್ಟ್ ಹಾಫ್ ವೇ ರೀಚ್ ಆಗಿ, ಹಾಫ್ ವೇ ಆಗಿಲ್ಲ, 1/4 ಅಂದ್ಕೊಳ್ತೀನಿ, ರೀಚ್ ಆಗಿದ್ದೀವಿ. ಸ್ವಲ್ಪ ಜನ ಮುಂದೆ, ಸ್ವಲ್ಪ ಜನ ಹಿಂದೆ. ಸೊ ಒಂದು ಫ್ಯಾಮ್ಲಿ ಬೇರೆ ಇದೆ ವಿತ್ ಕಿಡ್, ಯಂಗೆಸ್ಟ್ ಟ್ರೆಕ್ಕರ್ ಇನ್ ಗ್ರೂಪ್. ಸೊ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ನೀವು ನೋಡ್ಬೋದು, ಅಲ್ಲಿ ವ್ಯೂ ಕಾಣಿಸ್ತಾ ಇದೆ. ಆ ಪೀಕ್ ಏನು ಕಾಣಿಸ್ತಾ ಇದೆ, ಆ ಪೀಕ್ ಹತ್ರ ಹೋಗ್ಬೇಕು. ಅದು ಬೇರೆ ಟ್ರೆಕ್ಕು. ಸೊ ಈ ಕಡೆನೂ ಸ್ಟ್ರೈಟ್ ಆಗೋದ್ರೆ ಅಲ್ಲೊಂದು ಬೇರೆ ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಹೋಗ್ಬೋದು. ಮೇಲೆ ಆಗುತ್ತಾ? ಇಷ್ಟೊತ್ತು ಸ್ವಲ್ಪ ಬಿಸಿಲು ಇತ್ತು, ಆವಾಗ ಸ್ವಲ್ಪ ಲೈಟಾಗಿ ಕ್ಲೌಡಿ ಕಾಣಿಸ್ತಾ ಇದೆ. ನಾನು ಬಂದು ಆಲ್ಮೋಸ್ಟ್ ಆಯ್ತು ಗುರು, 10 ನಿಮಿಷ. ಮುಂದೆ ಒಂದು ಟೀಮ್ ಹೋದ್ರು, ಹಿಂದೆ ಒಂದು ಟೀಮ್ ಇದೆ. ಒಂದು 10 ಮೆಂಬರ್ಸ್ 12 ಮೆಂಬರ್ಸ್ ಇರಬೇಕು, ಯಾರು ಕಾಣಿಸ್ತಾನೆ ಇಲ್ಲ. ನಾನು ವೆಯ್ಟ್ ಮಾಡಿಕೊಂಡೆ ಬಾಕಿ ಗುರು. ಬೆಟ್ಟ ವ್ಯೂ ಮಸ್ತಾಗಿ ಕಾಣಿಸ್ತಾ ಇದೆ ಹಿಂದೆ, ಸ್ವಲ್ಪ ಫಾಗಿ ಇದೆ. ಸೊ ಅಲ್ಲಿ ನೋಡ್ಬೋದು. ಇಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜೆಲ್ಲ ಕ್ರಾಸ್ ಮಾಡಿ ಹೋಗಬೇಕು 1 by 1. ಫಸ್ಟ್ ವ್ಯೂ ಪಾಯಿಂಟ್ ಹತ್ರ ಮೆಲ್ಲಿಗೆ ಮಕ್ಕಳ ಜೊತೆ ಬಂದು ಇವಾಗ ಇನ್ನೊಂದಿದೆ, 300-400 ಮೀಟರ್ಸ್ ಹೋಗಬೇಕು.
ಬೇಗ ಬೇಗ ಬಂದ್ರಿ ಅಂದರೆ ಯಾರು ಬರಲ್ಲ. ಸೊ ಇವಾಗ ನಾನೊಂದು ಸ್ವಲ್ಪ ಮುಂದೆ ಬಂದಿದ್ದೆ, ಕೂ ಕೂ ಅಂತವ್ರೆ ಎಲ್ಲ. ಕಷ್ಟ, ಮಕ್ಕಳನ್ನೆಲ್ಲ ಟ್ರೆಕ್ ಕರ್ಕೊಂಬರೋದು ಕಷ್ಟ ಅಪ್ಪ. ಫಾಸ್ಟ್ ಇಲ್ಲ ಯಾರು ನಮ್ಮ ಥರ. ಸ್ಟಾರ್ಟ್ ಮಾಡಿ 1 hour 15 minutes ಆಯಿತು. ಆಲ್ಮೋಸ್ಟ್ ಟಾಪ್ ಬಂದಿದ್ದೀವಿ. ಪೀಕ್ ಇನ್ನೂ ಬಂದಿಲ್ಲ. ಪೀಕಿಗೆ ಇನ್ನೂ ಒಂದು 2 kilometers ಹತ್ರ ಟ್ರೆಕ್ ಮಾಡಬೇಕು. ಒಂದು 60% ಮುಂದೆ ಇದ್ದಾರೆ, 40% ಹಿಂದೆ ಇದ್ದಾರೆ. ಇದ್ರಲ್ಲಿ ಸ್ವಲ್ಪ ಜನ ರಿಟರ್ನ್ ಹೋಗಿದ್ದಾರಂತೆ. ಗೊತ್ತಿಲ್ಲ ಯಾರು ಬಂದವರೇ ಯಾರು ಹೋಗೋರೆ, ಏನು ಸಮಾಚಾರ ಎಲ್ಲ ತೆಗಿ ವಾಪಸ್ ಹೋದ್ಮೇಲೆ ಗೊತ್ತಾಗ್ಬೋದು ಎಷ್ಟು ಜನ ಬಂದವ್ರೆ ಎಷ್ಟು ಜನ ಕೂತವ್ರೆ ಅಂತ. ಜಸ್ಟ್ ಇವಾಗ ಫಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದು. ನೋಡಿದ್ರೆ ಫುಲ್ ಫಾಗ್ ಗುರು. ಹಿಂಗಡೆ ಏನೂ ಕಾಣಿಸ್ತಾ ಇಲ್ಲ, ಫಾಗ್ ಮೇಲೆ ಫಾಗ್. ಸೊ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅರ್ಧ ಟೀಮ್ನಲ್ಲೇ ಹಿಂದೆ ಬಿಟ್ಟು. ಸೊ ಅವ್ರು ಫಸ್ಟ್ ವ್ಯೂ ಪಾಯಿಂಟ್ ಗಂಟ ಮಾತ್ರ. ಸೊ ನಾವು 4 ಜನ ಪೀಕ್ ಗಂಟೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ನಾವು ಬರೋ ಗಂಟೆ ಕರೆಕ್ಟಾಗಿತ್ತು, ಸನ್ನಿಯಾಗಿ. ನಾನು ಅಂದ್ಕೊಂಡೆ ಒಳ್ಳೆ ವ್ಯೂ ಸಿಗ್ಬೋದು. ನೋಡ್ರೆ ಫುಲ್ ಫಾಗಿ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ. This is not the peak, bro. Huh? That is the peak. It is peak. I told you, no. ಫೈನಲಿ ಪೀಕ್ ಹತ್ರ ಬಂದು ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ವ್ಯೂ ಚೆನ್ನಾಗಿದೆ, ಪರವಾಗಿಲ್ಲ. ಫೈನಲಿ ಫಾಗೆಲ್ಲ ಕ್ಲಿಯರಾಗಿ ವ್ಯೂ ಕಾಣಿಸ್ತಾ ಇದೆ. ಮುಗಿಸಿದೆ, ಬ್ಯಾಕ್ ಟು ಬೇಸ್. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಥರ ವ್ಯೂ ಸಿಗ್ತಾ ಇರೋದು. ಫುಲ್ ಯಾವಾಗ ನೋಡಿದ್ರು ಫಾಗಿ 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 ಇತ್ತು.
ಫೈನಲಿ ಇವತ್ತಿನ ಟ್ರೆಕ್ಕನ್ನು ಮುಗಿಸಿ ಒಂದು ಇವಾಗ ಬೇಸಿ ತಲುಪಿ ಯಾರ ಹತ್ರ ಇದ್ದೀವಿ ಪಾರ್ಕಿಂಗಲ್ಲಿ. ಸೊ ಆಯ್ತು ಗುರು, ಇವತ್ತು ಟ್ರೆಕ್ಕಿಂಗ್. ಆ್ಯಕ್ಚುಲಿ ವಾಟರ್ ಫಾಲ್ಸು ಇತ್ತು. ವಾಟರ್ ಫಾಲ್ಸ್ ನಾನು ಹೋಗ್ತಾ ಇಲ್ಲ, ಇನ್ನೊಬ್ಬನ ಗೈಡ್ ಮಾಡಿ ಕಳಿಸಿ. ಮಧ್ಯಾಹ್ನ ಬೇರೆ ಆಲ್ಮೋಸ್ಟ್ 2 o'clock ಆಯಿತು, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ಟ್ರೆಕ್ಕನ್ನು ಒಟ್ಟಿಗೆ ಎಂಡ್ ಮಾಡಿ ನಿಲ್ಲಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಚಾನಲ್ ನಂದು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. See you next time.